ಎಸ್ ಗೈಸ್, ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ 3991 ಏನು ಹುದ್ದೆಗಳಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಇವಾಗ ಎಡಿಟ್ ಆಪ್ಷನ್ನು ಕೂಡ ಕೊಟ್ಟಿದ್ದಾರೆ. ಎಡಿಟ್ ಆಪ್ಷನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದು ಯಾವುದೇ ರೀತಿ ಫೇಕ್ ಅಲ್ಲ, ಇದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನೀವು ಚೆಕ್ ಮಾಡ್ಬೋದಾಗಿರ್ತದೆ. ಓಕೆ, ನೀವು KE ಅನ್ನುವಂಥ ವೆಬ್ಸೈಟ್ನಲ್ಲಿ ಸಿಗ್ತದೆ. ನಿಮಗೆ KE ವೆಬ್ಸೈಟ್ನಲ್ಲಿ ನಿಮಗೆ ಸಿಗ್ಬಿಡ್ತದೆ. ನೋಡ್ಬೋದು ಏನೇನಿದೆ ಮಾಹಿತಿ ಅಂತ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಆನ್ಲೈನ್ ಅರ್ಜಿ ಸಲ್ಲಿಕೆ ಹಾಗೂ ಶುಲ್ಕ ಪಾವತಿ ದಿನಾಂಕವನ್ನು ವಿಸ್ತರಿಸಲಾಗಿದೆ. ಹಾಗಿದ್ರೆ ಯಾವ ದಿನಾಂಕ ಅಂತ ನೋಡ್ಬೋದು ನೀವು ಇಲ್ಲಿ 8/7/2026 ನೋಡಿ, ಬೆಳಗ್ಗೆ 8/7/2026 ಮತ್ತು ಸಂಜೆ 4 ಗಂಟೆಗೆ ಮುಕ್ತಾಯ ಆಗುತ್ತೆ. ಓಕೆ, ಅಪ್ಲಿಕೇಶನ್ದು 8ನೇ ತಾರೀಕಿನವರೆಗೂ ಅಪ್ಲಿಕೇಶನ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ಶುಲ್ಕ ಪಾವತಿ ಕೂಡ ನೀವು ಯಾರು ಮಾಡಿಲ್ವೋ ಮಾಡ್ಕೋಬೋದು. ಏನೇ ಸಮಸ್ಯೆ ಬಂದರೆ ಮತ್ತೆ ಎಕ್ಸ್ಟೆಂಡ್ ಕೂಡ ಮಾಡ್ತಾರೆ, ತಲೆ ಕೆಡಿಸ್ಕೊಬೇಡ್ರಿ. ಸೊ ಅಪ್ಲಿಕೇಶನ್ನ ಹಾಗ್ರಿ, ಓದೋರು ಸ್ಟಾರ್ಟ್ ಮಾಡಿರಿ. ಇವಾಗಲೇ ಓದೋಕ್ಕೆ ಸ್ಟಾರ್ಟ್ ಮಾಡಿ, ಟೈಮ್ ಇಲ್ಲ, 1 ತಿಂಗಳು ಉಳಿದಿದೆ. ಈಗಾಗಲೇ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ತಿದ್ದುಪಡಿಯೂ ಕೂಡ ಅವಕಾಶ ಕೊಟ್ಟಿದ್ದಾರೆ. 9/7/2026 ಅಲ್ಲಿಂದ ಸ್ಟಾರ್ಟ್ ಆಗಿ 12/7/2026 ನಿಮ್ದೇನಾದ್ರು ಅಕಸ್ಮಾತ್ ಏನಾದರೂ ತಪ್ಪಾಗಿತ್ತು ಅಂದರೆ ಎಡಿಟ್ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಫಾದರ್ ನೇಮ್, ಮದರ್ ನೇಮ್, ಅಥವಾ ನಿಮ್ಮದೇನು ಇನ್ಕಮ್ ಕಾಸ್ಟ್, ID ನಂಬರ್, ಅಥವಾ ರಿಸರ್ವೇಷನ್ ಕ್ಯಾಟಗರಿ 3 ಆಗಿರ್ತದೆ, ಜೆಂಡರ್ ಮೇಲ್ ಹೋಗಿ ಫೀಮೇಲ್ ಆಗಿರ್ತದೆ, ಸರ್ವರ್ ಇಶ್ಯೂಯಿಂದ, ಟೆಕ್ನಿಕಲ್ ಇಶ್ಯೂಯಿಂದ ಆಗಿರ್ತದೆ. ನೆಕ್ಸ್ಟ್ ಆಮೇಲೆ ಕನ್ನಡ ಮೀಡಿಯಮ್ ಅವೆಲ್ಲ ಟಿಕ್ ಮಾಡಿರ್ತೀರಿ, ಮಾಡಲಾರ್ದವರು ಟಿಕ್ ಆಗಿರ್ತದೆ. ಆಮೇಲೆ ಅದು ಇದು ಸಮಸ್ಯೆ ಆಗಿರ್ತದೆ ಗೈಸ್, ಅದೆಲ್ಲ ನಿಮ್ಗೆ ಎಡಿಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿರ್ತಾರೆ. 9ರಿಂದ 12 ತನಕ ಅಪ್ಲಿಕೇಶನ್ ಹಾಕ್ಬೋದು, ನೀವು ಏನು ಎಡಿಟ್ನ ಮಾಡ್ಕೋಬೋದಾಗಿರ್ತದೆ. ಓಕೆ, ಅಪ್ಲಿಕೇಶನ್ ಡೇಟ್ ನೋಡಿ ಲಾಸ್ಟ್ ಯಾವಾಗ ಅಂತಂದರೆ 8ನೇ ತಾರೀಕು ಇದೇ ತಿಂಗಳು. ಆಮೇಲೆ ಎಡಿಟ್ ಮಾಡೋಕ್ಕೆ 12ರಿಂದ ನಿಮ್ಗೆ ಎಲ್ಲಿ ಸಿಗ್ತೈತೆ ಎಡಿಟ್ ಮಾಡೋಕ್ಕೆ 9ರಿಂದ 12 ತನಕ ಟೈಮ್ ಸಿಗ್ತದೆ. ಓಕೆ, ಈಗಾಗಲೇ ಅರ್ಜಿ ಎಷ್ಟು ಜನ ಸಲ್ಲಿಸಿದ್ದಾರೆ ಅಂತ ನೋಡಿದಾಗ ಅದನ್ನ ನೋಡ್ತಾ ಹೋಗ್ರಿ. ಎಷ್ಟು ಜನ ಅಂತಂದರೆ 2,80,216 ನೋಡಿ, 2 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ 59,309 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ನೋಡಿ, ಈಗ 2,80,000 ಅಂತಂದರೆ ಅಪ್ರಾಕ್ಸಿಮೇಟ್ಲಿ 3 ಲಕ್ಷ ಆಗಿದೆ. ಮತ್ತು ಈಗ ಡೇಟ್ ಎಕ್ಸ್ಟೆಂಡ್ ಮಾಡೋದ್ರಿಂದ 1 ಲಕ್ಷದ ಮೇಲೆ ಅಪ್ಲಿಕೇಶನ್ ಹಾಕೋರು ಬಾಕಿ ಇದ್ದಾರೆ. ಸೊ ನಿಮಗೆ ಟೋಟಲಾಗಿ ಕಾಂಪಿಟೇಷನ್ ನೋಡೋಕ್ಕೆ ಸಿಗ್ತದೆ. ನಿಮಗೆ 4 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಎಸ್, 4 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಎಷ್ಟು ಪೋಸ್ಟು? 4,000 ಪೋಸ್ಟಿಗೆ 4 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಸೊ ಚೆನ್ನಾಗಿ ಓದೋರು ಪ್ರಿಪ್ರೇಷನ್ನ ಬಿಡೋಕೆ ಹೋಗ್ಬಿಟ್ರಿ. ಇನ್ನು 2 ಕಡೆ ಅರ್ಜಿಯನ್ನು ಸಲ್ಲಿಸಿರುವಂಥ ಅಭ್ಯರ್ಥಿಗಳು ಕಡಿಮೆ ಅರ್ಜಿ ಸಲ್ಲಿಸಿದ್ದಾರೆ. 2 ಕಡೆ ಫಸ್ಟ್ ಆಫ್ ಆಲ್ ಅವಕಾಶನೇ ಇಲ್ಲ. ಓಕೆ, ನಾನ್ HKದವರು HKಗೆ ಸಲ್ಲಿಸೋಕ್ಕೆ ಬರೋದೇ ಇಲ್ಲ. ಓಕೆ, ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಜುಲೈ 8ರಿಂದ 4 ಗಂಟೆವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ಜುಲೈ 8ಕ್ಕೆ ಲಾಸ್ಟ್ ಡೇಟು. ಅಲ್ಲಿವರೆಗೂ ಅಪ್ಲಿಕೇಶನ್ ಹಾಕ್ಬೋದು. ಅಲ್ಲಿವರೆಗೂ ಟೈಮನ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬಿಟ್ರಿ. ನಿಮ್ಮ ಸಮಯವನ್ನು ವ್ಯರ್ಥ ಮಾಡಲಾರ್ದಂಗೆ ಓದಿ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಈಗಾಗಲೇ ಅರ್ಜಿ ಸಲ್ಲಿಸಿದವರು 9ರಿಂದ 12 ಜುಲೈವರೆಗೆ ನೀವು ಅಗತ್ಯವಿದ್ದರೆ ನಿಮ್ಮ ವಿವರಗಳನ್ನ ತಿದ್ದುಪಡಿ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಸಬ್ಮಿಟ್ ಮಾಡಬಹುದಾಗಿರ್ತದೆ. ಓಕೆ, ಇದಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿಯಾಗಿತ್ತು. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ವಿತೌಟ್ ವೇಸ್ಟಿಂಗ್ ಟೈಮ್, ಜೆನ್ಯೂನ್ ಇನ್ಫಾರ್ಮೇಷನ್, ಯಾವುದೇ ಫೇಕ್ ಇಲ್ಲದೆ ಅಪ್ಡೇಟ್ ಕೊಡಬೇಕಂದ್ರೆ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮುಂದೆ ಬರುವಂಥ ಅಪ್ಡೇಟ್ಗಳಿಗಾಗಿ ನಾನು ಮಾಹಿತಿ ಕೊಡ್ತೀನಿ. ಥ್ಯಾಂಕ್ ಯು.